ನೀವೇನಿಲ್ಲಿ, ಅದು ಇಷ್ಟೊತ್ತಿನಲ್ಲಿ? ನಿಮ್ಮ ಜೊತೆ ನನ್ನನ್ನು ಹೀಗೆ ಯಾರಾದರೂ ನೋಡಿದ್ರೆ ತಪ್ಪು ತಿಳ್ಕೊತಾರೆ. ನನಗೂ ಇಲ್ಲಿಗೆ ಬರೋ ಉದ್ದೇಶ ಇರಲಿಲ್ಲ, ಆದರೆ ನಿಮ್ಮ ಹತ್ರ ಅರ್ಜೆಂಟಾಗಿ ಮಾತಾಡಬೇಕಿತ್ತು. ಇಷ್ಟೊತ್ತಿನಲ್ಲಿ ಈ ಥರ ಮಾತಾಡೋಂಥ ಅರ್ಜೆನ್ಸಿ ಆದರೂ ಏನಿತ್ತು? ನಿಮ್ಮ ಎಂಗೇಜ್ಮೆಂಟ್ ಅಂತೆ. ನಿಮಗೆ ಹೇಗೆ ಗೊತ್ತಾಯಿತು? ಈಗ ಅದು ಮುಖ್ಯ ಅಲ್ಲ. ಅದು ಮದನ್ ಜೊತೆ. ಮದನ್ ಅವ್ರ ಜೊತೆ ನನ್ನ ಮದುವೆ ಫಿಕ್ಸ್ ಆಗಿದೆ ಅಂತ ನಿಮಗೆ ಮುಂಚೆನೇ ಗೊತ್ತಿತ್ತು. ಮದುವೆ ಫಿಕ್ಸ್ ಆಗಿರೋರ ಜೊತೆ ಎಂಗೇಜ್ಮೆಂಟ್ ಆಗೋದ್ರಲ್ಲಿ ಅಂತ ಆಶ್ಚರ್ಯ ಏನಿದೆ? ಆಶ್ಚರ್ಯ ಅಲ್ಲ, ಆತಂಕ. ನೀವು ಎಂಗೇಜ್ಮೆಂಟ್ ಆಗೋದಕ್ಕೆ ಒಪ್ಪಿಗೆ ಹೇಗೆ ಕೊಟ್ರಿ? ಹೇಗೆ ಕೊಟ್ರಿ ಅಂದರೆ ಒಪ್ಪಿಗೆ ಇತ್ತು, ಅದಕ್ಕೆ ಕೊಟ್ಟೆ. ಸುಳ್ಳು ಹೇಳ್ಬೇಡಿ. ನಿಮ್ಗೆ ಅವ್ನು ಇಷ್ಟ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡಿ, ನನ್ನ ಮಾತು ಕೇಳಿ. ಅವನನ್ನ ಮದುವೆ ಆಗ್ಬೇಡಿ, ನನ್ನ ಮದುವೆ ಆಗ್ರಿ. ಹಣಕಾಸಿನ ಸಮಸ್ಯೆ ಇದ್ರೆ ಅದನ್ನ ವ್ಯವಸ್ಥೆ ಮಾಡಿದ್ರಾಯ್ತು. ಹಣಕಾಸಿನ ವಿಷಯ ಅಲ್ಲ, ನಾನು ಮದನ್ ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ದಡ್ರ ಥರ ಮಾತಾಡ್ಬೇಡ್ರಿ. ನೀವು ಮಾತು ಕೊಟ್ಟಿದ್ದೀರಾ ಅಂತ ನಿಮ್ಮ ಲೈಫ್ನ ಸ್ಯಾಕ್ರಿಫೈಸ್ ಮಾಡ್ಕೋತೀರಾ?